ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ನಮಸ್ಕಾರಗಳನ್ನು ಮಾಡ್ತಾ ಇದ್ದೇನೆ. ಹಾಗೂ ನಮಗೆ ಇಲ್ಲಿ ಮೌನ ಧ್ಯಾನ ಹೇಳಿಕೊಟ್ಟಿರ್ತಕ್ಕಂಥ ಗುರುಗಳಿಗೂ ನಮಸ್ಕಾರ ಮಾಡ್ತಾ ಇದ್ದೇನೆ. ಇನ್ನೊಂದೇನಪ್ಪ ಮುಖ್ಯವಾಗಿ ಅಂತಂದರೆ, ನಾವು ಇಲ್ಲಿ ಬಂದಿದ್ದು ಹುಬ್ಳಿಯಿಂದ. ನನ್ನ ಹೆಸರು ವಸಂತ್ ಕುಮಾರ್ ಅಂತೇಳಿ. 71 ವರ್ಷ ನಡೀತಾ ಇದೆ ಇವಾಗ. ಹುಬ್ಳಿನಲ್ಲಿ ಆಯಿತು ಅಥವಾ ಕರ್ನಾಟಕದಲ್ಲೇ ಆಯಿತು, ಈ ರೀತಿಯಾದ ಕಾರ್ಯಕ್ರಮಗಳು ಯಾವುದು ನಡೆಯಲ್ಲ ಅಲ್ಲಿ ಏನಿರುತ್ತೆ ಅಂದರೆ ಬರೀ ಧ್ಯಾನ ಇರುತ್ತೆ, ಮತ್ತು ಏನಾದರೂ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ. ಈ ಥರ ಗುಡ್ಡ ಹೋಗೋದು ಬರೋದು ಟ್ರೆಕ್ಕಿಂಗ್ ಅಂತಿರಲ್ಲ ನೀವು, ಆ ಥರದ್ದು ಯಾವುದೂ ಇಲ್ಲ. ನಾವಿಲ್ಲಿ ಮೊದಲನೇ ಸಾರಿ ಬಂದು ಅದನ್ನೆಲ್ಲ ಮಾಡಿದ ಅನುಭವ ತುಂಬ ನನಗೆ ಆನಂದ ತಂದಿದೆ. ಆಮೇಲೆ ಇಲ್ಲಿ ಇರ್ತಕ್ಕಂಥ ರಮಣ ಮಹರ್ಷಿ ಅವರ ಆಶ್ರಮದಲ್ಲಿ ನಾವು ಧ್ಯಾನ ಮಾಡಿದ್ದು, ಮತ್ತು ಸುಕುಮಾರ್ ಅವರ ಆಶ್ರಮದಲ್ಲಿ ಧ್ಯಾನ ಮಾಡಿದ್ದು, ಮತ್ತು ಮೇಲ್ಗಡೆ ಹೋಗಿ ಎಲ್ಲ ಧ್ಯಾನ ಮಾಡಿದ್ದು ತುಂಬ ಸಂತೋಷ ಆಯಿತು. ಆಮೇಲೆ ಮುಖ್ಯವಾಗಿ ಬಂದು ನಾವು ಯಾರಿಗೆ ಧನ್ಯವಾದಗಳು ಹೇಳಬೇಕು ಅಂತಂದರೆ, ನಮ್ಮ ಪ್ರಸಾದ ಏನು ಮಾಡ್ತಿದ್ದಾರಲ್ಲ ಅಡುಗೆ ಮನೆಯಲ್ಲಿ, ಅವರಿಗೆ ಕೋಟಿ ಧನ್ಯವಾದಗಳು ಹೇಳಬೇಕು. ಕಾರಣ ಏನು ಅಂತಂದರೆ, ನಮಗೆ ಏನೇ ವ್ಯವಸ್ಥೆ ಆಗಲಾರ್ದ ಹಾಗೆ ಅವರು ಪ್ರತಿ ದಿವಸ ಸರಿಯಾದ ಟೈಮಿಗೆ ಟಿಫಿನ್, ಸರಿಯಾದ ಟೈಮಿಗೆ ಊಟ, ಮತ್ತು ರಾತ್ರಿ ಡಿನ್ನರ್ ಕೊಡ್ತಾ ಇದ್ದಾರೆ. ಒಂದು ಪಕ್ಷದಲ್ಲಿ ಏನಾದರೂ ಕಡಿಮೆ ಆಯಿತು ಅಂತಂದರೆ ಬೇಜಾರು ಮಾಡದ ಹಾಗೆ ಇಮಿಡಿಯೇಟಾಗಿ ನಮಗೆ ಮಾಡಿಕೊಟ್ಟಿದ್ದಾರೆ. ಮುಖ್ಯವಾಗಿ ನಮ್ಮ ಪವನ್ ಮಾಸ್ಟರ್ ಮತ್ತು ರವಿ ಮಾಸ್ಟರ್ ಅವರಿಗೆ ತುಂಬ ಧನ್ಯವಾದಗಳು. ಯಾರಿಗೂ ಏನು ರೂಮ್ನಲ್ಲೇ ಆಯಿತು ಅಥವಾ ಹೊರಗಡೆಯಲ್ಲೇ ಆಯಿತು, ಏನೇ ಪ್ರಾಬ್ಲಮ್ ಆಯಿತು ಅವ್ರ ಮುಂದೆ ಹೋಗಿ ನಾವು ಹೇಳಿದ ಕೂಡಲೇ ಇಮಿಡಿಯೇಟಾಗಿ ಅದನ್ನು ಆಕ್ಷನ್ ಮಾಡಿದ್ದಾರೆ. ಅವರಿಗೂ ತುಂಬ ಧನ್ಯವಾದಗಳು. ಮುಖ್ಯವಾಗಿ ಬಂದು ಏನ್ರಿ ಹೇಳಬೇಕು ಅಂತಂದರೆ, ನಾವೇನಿಲ್ಲಿ ಬಂದಿದ್ದೀವಿ ಧ್ಯಾನ ಮಾಡ್ಲಿಕ್ಕೆ ಬಂದಿದ್ದೀವಿ. ಮೌನ ಧ್ಯಾನ ಪಾಠನೆ ಮಾಡ್ರಿ. ಆ ಮೌನ ಧ್ಯಾನ ಮಾಡೋದ್ರಿಂದ ನಿಮಗೆ ತುಂಬ ಎನರ್ಜಿ ಬರುತ್ತೆ. ನಾವು ಸಾಕಷ್ಟು ಮನೆಯಲ್ಲಿ ಮಾತಾಡ್ತೀವಿ, ಇಲ್ಲಿನೂ ಮಾತಾಡ್ತಾ ಇರ್ತೀವಿ. ಅಟ್ಲೀಸ್ಟ್ ಇಲ್ಲಿ ಬಂದಾಗ ಆದರೂ ನೀವು ಮೌನವಾಗಿದ್ದು ಧ್ಯಾನ ಮಾಡಿದ್ರೆ ಸಾಕಷ್ಟು ನಿಮಗೆ ಇದು ಬರುತ್ತೆ. ಆಮೇಲೆ ನಮಗೆ ಮುಖ್ಯವಾಗಿ ಗುರುಗಳು ಯಾರಪ್ಪ ಅಂತಂದರೆ, ತಟವರ್ತಿ ವೀರ ರಾಘವರಾವ್ ಸಾವ್ರ ಭೀಮಾವರಂದಲ್ಲಿ ಇರ್ತಾರೆ. ಅವ್ರದ್ದನ್ನೇ ನಾವು ಫಾಲೋ ಮಾಡೋದು. ಅವ್ರು ನಮಗೆ ಏನು ಹೇಳ್ತಾರೆ ಅಂದರೆ, ಈ ರೀತಿ ಬಂದಾಗ ನೀವು ಅನುಭವಗಳನ್ನು ಹೇಳಿ ಅಂತ ಹೇಳ್ತಾರೆ. ಅವಾಗ ನೀವೇನು ಹೇಳ್ತೀರ ಅಂತಂದ್ರೆ, ನಾನು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ಬೇಕಾದ್ರೆ ನನಗೆ ಅದು ಕಾಣಿಸ್ತು, ಇದು ಕಾಣಿಸ್ತು, ಯಾರೋ ಬಂದು ಇದು ಕಣ್ಣುಗಳು ಓಪನ್ ಆಯಿತು ಅದು ಅಂತ ಹೇಳ್ತೀರ. ಬೇರೆಯವರಿಗೆ ಅದು ಡಿಸ್ಟರ್ಬ್ ಆಗುತ್ತೆ. ಕಾರಣ ಏನಂದರೆ, ಅವ್ರು ತುಂಬ ವರ್ಷಗಳಿಂದ ಮಾಡ್ತಾ ಇರ್ತಾರೆ ಧ್ಯಾನ. ಅವ್ರಿಗೆ ಅದು ಯಾವುದು ಆಗಿರೋದಿಲ್ಲ ಎಕ್ಸ್ಪೀರಿಯನ್ಸ್. ನೀವು ಮೊನ್ನೆ ಯಾವಾಗ ಬಂದು ಮಾಡಿರ್ತೀರ, ಬಿಕಾಸ್ ನೀವು ಜಾಸ್ತಿ ಧ್ಯಾನ ಮಾಡಿರ್ತೀರಿ, ಜಾಸ್ತಿ ಸಾಧನೆ ಮಾಡಿದ್ರಿಂದ ನಿಮಗೆ ಏನಾದ್ರು ಅನುಭವಗಳು ಆಗಿರ್ತಾವೆ. ಅದನ್ನು ಅವ್ರಿಗೆ ತಿಳಿಸಿದಾಗ ಏನಾಗುತ್ತೆ ಅಂದರೆ, ಅವ್ರು ಬೇಜಾರಾಗ್ತಾರೆ. ನಾನು ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ, ನನಗೆ ಯಾವುದೋ ಒಂದು ಅನುಭವ ಆಗಿಲ್ಲ, ಏನಿಲ್ಲ. ಮೊನ್ನೆ ಮಾಡ್ತಿದ್ದೀನಿ, ಬಂದಿದ್ದೀನಿ ಧ್ಯಾನದಲ್ಲಿ ಅಂತ ಹೇಳಿ ಇವರು ಇಷ್ಟೆಲ್ಲ ಅನುಭವ ಹೇಳ್ತಿದ್ದಾರೆ. ಆ ಉದ್ದೇಶಕ್ಕೋಸ್ಕರ ನಾನು ಮಾಡೋದೇ ಬೇಡ ಅಂತ ಬಿಟ್ಬಿಡ್ತಾರೆ. ಅದಕ್ಕೆ ತಮಗೆ ಕೈ ಮುಗಿದು ನಾವು ಕೇಳ್ಕೊಂತೀವಿ ಏನು ಅಂತಂದರೆ, ಬರೀ ಧ್ಯಾನ ಮಾಡಿ ಅಂತೇಳಿ, ಜಾಸ್ತಿ ಸಾಧನೆ ಮಾಡಿ ಧ್ಯಾನ ಮಾಡಿ, ಅದರಿಂದ ನಿಮ್ಗೆ ಬೇಕಾದಷ್ಟು ಜ್ಞಾನ ಸಿಗುತ್ತೆ. ಧ್ಯಾನದಿಂದ ಜ್ಞಾನ. ಆ ಉದ್ದೇಶಕ್ಕೋಸ್ಕರನೇ ತಪ್ಪು ತಿಳಿಬೇಡ್ರಿ. ಯಾರೇ ಅನುಭವ ಹೇಳಂದ್ರೆ, ಇಲ್ಲಿ ಏನು ಬಂದಿರ್ತೀರಲ್ಲ ಪರಿಸರದ ಆ ಅನುಭವಗಳು ಹೇಳಿ, ನಾನು ಅದನ್ನು ಮಾಡಿದ್ದೆ, ಇದನ್ನು ಮಾಡಿದ್ದೆ, ನನಗೆ ಅದು ಕಾಣಿಸ್ತು, ಇದು ಕಾಣಿಸ್ತು ಅಂತ ಹೇಳ್ಬೇಡ್ರಿ ದಯಮಾಡಿ. ಅದಕ್ಕೋಸ್ಕರನೇ ಅದನ್ನು ಮಾತ್ರ ಪಾಲನೆ ಮಾಡಿ. ನೀವು ಇಷ್ಟು ಹೇಳ್ತಾ ಇದ್ದೀನಿ. ಇಷ್ಟನ್ನು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೋಸ್ಕರ ಎಲ್ಲರಿಗೂ ಶ್ರೇಷ್ಠ ಅಷ್ಟಾಂಗ ನಮಸ್ಕಾರಗಳು. ತುಂಬ ಸಂತೋಷ. ಥ್ಯಾಂಕ್ ಯು.